ಲೋಕಸಭೆ ಸಮರವನ್ನ ಪ್ರತಿಷ್ಠೆಯಾಗಿಸಿಕೊಂಡಿರುವ ಬಿಜೆಪಿ ಈ ಬಾರಿ 400 ಸ್ಥಾನ ಗೆಲ್ತೀವಿ ಅಂತ ಬೇಗ್ತಿದೆ. ಇದರ ಬೆನ್ನಲ್ಲೇ ಬಿಜೆಪಿ ಬುಡಕ್ಕೆ ಆಂತರಿಕ ಬೆಂಕಿ ಬಿದ್ದಿದೆ. ಈಶ್ವರಪ್ಪರ ಬಂಡಾಯದ ಕಹಳೆ ಕಮಲ ಪಾಳಯಕ್ಕೆ ಮಗ್ಗುಲ ಮುಳ್ಳಂತಾಗಿದೆ. ತಾರಕಕ್ಕೇರಿದ್ದ ಸಿಟ್ಟು ಕಡಿಮೆ ಆಗ್ತಿಲ್ಲ, ಹಾಕಿದ್ದ ಪಟ್ಟು ಬದಲಿಸ್ತಿಲ್ಲ, ಮುಂದಿಟ್ಟ ಹೆಜ್ಜೆ ಹಿಂದಿರುತ್ತಿಲ್ಲ. ನನ್ನ ಮಾತೆ ಶಾಸನ ಅಂತ ಆಡಿದ ಮಾತಿಗೆ ಬದ್ಧವಾಗಿರೋ ಈಶ್ವರಪ್ಪ ಬಿಎಸ್ವೈ ವಿರುದ್ಧ ಮತ್ತೆ ಗುಡುಗಿದ್ದಾರೆ. ಬಂಡಾಯದ ಬೇಗೆಗೆ ಬಿಜೆಪಿ ಕಾದ ಕುಲುಮೆಯಂತಾಗಿದೆ. ರಾಜ್ಯ ಬಿಜೆಪಿಯಲ್ಲಿ ಆರದ ಬಂಡಾಯದ ಬೇಗುದಿ. ನಿರ್ಧಾರದಿಂದ ಹಿಂದೆ ಸರಿಯಲ್ಲವೆಂದ ಈಶ್ವರಪ್ಪ. ಕೆಎಸ್ ಈಶ್ವರಪ್ಪ ಅಂದ್ರೆ ಕೇಸರಿ ಪಡೆಯ ಕಟ್ಟಾಳು. ಈಶ್ವರಪ್ಪಗೆ ಬಿಜೆಪಿಯೇ ಉಸಿರಾಗಿತ್ತು. ಆದ್ರೀಗ ಆ ಪಕ್ಷದ ವಿರುದ್ಧವೇ ಬೆಂಕಿ ಉಗುಳುತ್ತಿದ್ದಾರೆ. ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಪುತ್ರ ಕಾಂತೇಶ್ಗೆ ಟಿಕೆಟ್ ಕೈತಪ್ಪಿದ್ದೇ ತಡ. ಶಿವಮೊಗ್ಗದಿಂದ ಸ್ವತಂತ್ರವಾಗಿ ಅಖಾಡಕ್ಕಿಳಿದು ಬಹಿರಂಗ ಸಮರ ಸಾರಿದ್ದಾರೆ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ನಿನ್ನೆ ವರದಹಳ್ಳಿ ಶ್ರೀಧರ ಆಶ್ರಮಕ್ಕೆ ಭೇಟಿ ನೀಡಿದ ಈಶ್ವರಪ್ಪ ಯಾವುದೇ ಮನವೊಲಿಕೆಗೆ ಬಗ್ಗಲ್ಲ, ನನ್ನ ನಿರ್ಧಾರದಿಂದ ಹಿಂದೆ ಸರಿಯಲ್ಲ ಅಂತ ಕಡ್ಡಿ ತುಂಡಾದಂತೆ ಹೇಳಿದ್ದಾರೆ. ಚುನಾವಣೆ ನಿಲ್ಲೇಬೇಕು ಅನ್ನೋದು ಮುಂಚೆಯಿಂದಲೂ ಬಹಳ ಒತ್ತಡ ಇತ್ತು. ಯಾಕಂದರೆ ಯಡಿಯೂರಪ್ಪನವರು ಅವ್ರ ಕುಟುಂಬದ ಮುಷ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಸಿಕ್ಕೊಂಡೋಗಿದೆ. ಇದನ್ನು ಸರಿ ಮಾಡಬೇಕು ಅಂತ ಎಲ್ಲರದ್ದು ಅಪೇಕ್ಷೆ ಇದೆ. ನಾನು ಎಲ್ಲ ಹಿರಿಯರು ಗೌರವ ಕೊಡ್ತೀನಿ. ಆದರೆ ಈ ಚುನಾವಣೆನ ನಿಲ್ಲದೇ ಇರೋದಕ್ಕೆ ಯಾರ ಕೈಯಿಂದ ಪ್ರಯತ್ನ ಮಾಡೋರು ಆಗಲ್ಲ. ಈಶ್ವರಪ್ಪ ಮನವೊಲಿಕೆಗೆ ಮುಂದಾದ ಕೇಸರಿ ಪಡೆ. ನಿನ್ನೆ ಪ್ರಧಾನಿ ಮೋದಿ ಕಲಬುರಗಿಗೆ ಬಂದಿದ್ರಿಂದ ಬ್ಯುಸಿಯಾಗಿದ್ದ ರಾಜ್ಯ ನಾಯಕರು ಸಂಜೆಯಾಗುತ್ತಲೇ ಅಲರ್ಟ್ ಆಗಿದ್ರು. ಮೋದಿ ಕಾರ್ಯಕ್ರಮ ಮುಗಿಸಿ ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ಬಂದ ಮಾಜಿ ಸಿಎಂ ಯಡಿಯೂರಪ್ಪ ಪ್ರಹ್ಲಾದ್ ಜೋಶಿಯ ಬೆನ್ನು ತಟ್ಟಿದ್ರು. ಇದೇ ವೇಳೆ ಈಶ್ವರಪ್ಪ ಮನವೊಲಿಕೆ ಬಗ್ಗೆ ಬೊಮ್ಮಾಯಿ ಮತ್ತು ಜೋಶಿ ಜೊತೆ ಚರ್ಚಿಸಿದ್ರು. ಇವತ್ತು ಅಥವಾ ನಾಳೆ ಎಲ್ಲವೂ ಸರಿ ಹೋಗುತ್ತೆ ಅಂತ ಬಿಎಸ್ವೈ ಹೇಳಿದ್ರು. ಅವರು ನಮ್ಮ ಪಕ್ಷವನ್ನು ಬೆಳೆಸಿದವರು, ಕಟ್ಟಿದಂಥವ್ರು. ಯಾವುದೋ ಒಂದು ಮನಸ್ಸಿಗೆ ನೋವಾಗಿರ್ಬೋದು. ಈಗಾಗಲೇ ನಾವು ಆ ಮುಖಂಡಗಳೆಲ್ಲ ಅವ್ರ ಜೊತೆ ಮಾತನಾಡಿದ್ದಾರೆ. ಬಹುಶಃ ಅದೆಲ್ಲವೂ ಸರಿ ಹೋಗಿ ಅವರು ಸಹ ನಾಡಿದ್ದು ಮೋದಿ ಬಂದಾಗ ನಮ್ಮ ಜೊತೆ ವೇದಿಕೆ ಮೇಲೆ ಇರ್ತಾರೆ, ಮಾತಾಡ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಈಶ್ವರಪ್ಪ ಮನವೊಲಿಸುತ್ತೇವೆಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದ್ರು. ಮಾತುಕತೆ ಮೂಲಕ ಎಲ್ಲವನ್ನ ಸರಿ ಮಾಡ್ತೀವಿ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ರು. ರಾಷ್ಟ್ರೀಯ ನಾಯಕರು ಮಾತಾಡ್ತಾರೆ. ಈಶ್ವರಪ್ಪನವ್ರ ಜೊತೆಗೆ ನಮ್ಮದು ಆತ್ಮೀಯ ಒಂದು ಸಂಬಂಧ ಇದೆ. ನಾನು ಮಾತನಾಡುವ ಪ್ರಯತ್ನ ಮಾಡ್ತೇನೆ. ಸದ್ಯ ರಾಜ್ಯ ಬಿಜೆಪಿಯಲ್ಲಿ ಬಂಡಾಯದ ಬೇಗೆ ಕೋತ ಅಂತಿತ್ತು. ಹೈಕಮಾಂಡ್ಗೂ ತಲೆ ಬಿಸಿ ತಂದಿದೆ. ಪ್ರಚಾರಕ್ಕೂ ಮುನ್ನ ಬಂಡಾಯ ಶಮನ ಮಾಡೋದು ಹೇಗೆ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ. ಬ್ಯೂರೋ ರಿಪೋರ್ಟ್ TV9.